ಹಲೋ. ಸೂರ್ಯ ಸೂರ್ಯ. ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಯಾರು ನೀವು? ಯಾರು ಬೇಕಾಗಿತ್ತು? ನನ್ನ ಹೆಸರು ಶ್ರುತಿ ಅಂತ. ಇದು ಸೂರ್ಯ ಅವ್ರ ಮನೆ ಇದೆ ತಾನೇ? ಹೌದು, ಸೂರ್ಯ ಅವ್ರ ಮನೆ ಇದೇನೆ. ನೀವ್ಯಾರು? ಸೂರ್ಯ ಅವ್ರಿಗೆ ನೀವೇನಾಗಬೇಕು? ಹೌದಾ? ನಾನು ಹಂಗೂ ಈ ಮನೆ ನೋಡೇ ಗೆಸ್ ಮಾಡಿದೆ. ಹೊಸ ಮನೆ ಮುಂದೆ ಸ್ವಲ್ಪ ಇಂಚಾಕ್ಸಿದೀವಿ ಅಂತ ಹೇಳಿದ್ದ ಸೂರ್ಯ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ಎಂದೂ ಬಂದಿರಲಿಲ್ಲ ನಿಮ್ಮ ಮನೆಗೆ. ಇವತ್ತು ಬಂದು ತುಂಬ ಸಂತೋಷ ಆಯಿತು. ಸೂರ್ಯ ಎಲ್ಲಿ ಹೋದ? ಇವಳು ಯಾವಳಪ್ಪ ಇವಳು? ನನ್ನ ಗಂಡನೇ ಸೂರ್ಯ ಎಲ್ಲಿಗೋದ ಇಲ್ವಾ ಅಂತಾನೆ ಏಕವಚನದಾಗ ಮಾತಾಡ್ತಾ ಇದ್ದಾಳೆ. ಯಾವಳು ಇವಳು? ಚಿಂತಾಮಣಿ. ಹಾಂ, ಏನಾದ್ರೂ ನನ್ನ ಗಂಡನಿಂದ ಬಿದ್ದಿರೋಳ ಇವಳು. ಹಾಂ, ಇವಳು ಅವತಾರ ನೋಡ್ತಿದ್ರೆ ಇವಳು ಚಿಂತಾಮಣಿನೇ. ಹಾಂ, ಮೊದಲು ಇವಳನ್ನ ಇಲ್ಲಿಂದ ಓಡಿಸ್ಬೇಕು. ನನ್ನ ಗಂಡನ ಯಾಕೆ ಕುಡಿಕೆ ಬಂದೇಳು ಇವಳು? ಹಲೋ ಹಲೋ ಅಕ್ಕ. ಹಾಂ ಅಕ್ಕ? ಏಯ್, ಏನಿದು? ನನ್ನ ಯಾಕೆ ಅಕ್ಕ ಅಂತ ಕರಿತಾ ಇದ್ಯಾ? ನಾನು ಯಾರು ಅಂತ ಗೊತ್ತಾ? ಹಾಂ, ಗೊತ್ತಿಲ್ಲ. ಏನಾಗಬೇಕು ನೀವು ಸೂರ್ಯನ್ಗೆ? ಹೇಳಿ. ಸೂರ್ಯ ನನ್ನ ಗಂಡ. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಮ್ಮ. ಅಮ್ಮಣ್ಣಿ, ಏನ್ ನಿನ್ನ ಹೆಸರು? ಯಾಕೆ ಬಂದಿದ್ಯಾ ನನ್ನ ಗಂಡ ನುಡಿಕೊಂಡು? ನಿನ್ಗೂ ನನ್ನ ಗಂಡಗೂ ಏನ್ ಸಂಬಂಧ ಅಂತ? ಹೌದಾ? ಸಾರಿ ಅಕ್ಕ. ನೋಡು, ನೀನು ಅಕ್ಕ ಗಿಕ್ಕ ಅನ್ಬೇಡ ನನ್ನ. ನನಗೆ ಏನೋ ಒಂಥರ ಆಗ್ಬಿಡುತ್ತೆ ಅಕ್ಕ ಅಂದ್ರೆ. ಯಾಕೆ? ಅಕ್ಕ ಅಂದ್ರೆ ಏನಾಗುತ್ತೆ? ಅಲ್ಲ, ಅಕ್ಕ ಅನ್ನೋದು ಗೌರವ ಕೊಟ್ಟಂಗೆ ತಾನೆ. ಅಕ್ಕ ಅಂದ್ರೆ ಗೌರವ ಕೊಟ್ಟಂಗಲ್ಲ. ನನ್ನ ಸೌತಿ ಸ್ಥಾನಕ್ಕೆ ಬತ್ತಿದೀಯೇನೋ ನೀನು ಅಂತ ಫೀಲ್ ಆಗುತ್ತೆ ನನಗೆ. ಅದಕ್ಕೆ ಅಕ್ಕ ಅಂತ ಕರಿಬೇಡ ಅಂತ ಹೇಳಿದ್ದು. ಏನಂದ್ರಿ? ಏನೂ ಇಲ್ಲ. ನನ್ನ ಅಕ್ಕ ಅಂತ ಕರಿಬೇಡ, ಮೇಡಮ್ ಅಂತ ಕರಿ. ಹೌದಾ? ಸರಿ ಅಕ್ಕ. ಅಲ್ಲ ಮೇಡಮ್, ಸೂರ್ಯ ಅವರು ಎಲ್ಲೋದ್ರು? ಅವ್ರು ಎಲ್ಲೋದ್ರು ಅಂತ ಆಮೇಲೆ ಹೇಳ್ತೀನಿ. ನೀನ್ ಯಾರು? ನೀನ್ ಏನಾಗಬೇಕು ನನ್ನ ಗಂಡಗೆ? ಇಲ್ಲಿಗೆ ಯಾಕೆ ಬಂದಿದ್ಯಾ ಅದನ್ನ ಮೊದಲು ಹೇಳು. ಅಯ್ಯೋ, ಹೇಳ್ತೀನಿ. ನಾನು ಅವ್ರ ಕ್ಲೋಸ್ ಫ್ರೆಂಡು. ನನ್ನ ಹೆಸರು ಶ್ರುತಿ ಅಂತ. ಶ್ರುತಿನಾ? ಯಾವ ಶ್ರುತಿ? ಇಲ್ಲಿಗೆ ಯಾಕೆ ಬಂದೆ? ಗಂಗಾ ಯಾರಿದು? ಇದ್ಯಾಕೆ ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತಾ ಇದ್ಯಾ? ಯಾರು ನೀವು? ಯಾರೋ ಇವಳು, ಗೊತ್ತಿಲ್ಲ. ನನ್ನ ಗಂಡ ನುಡಿಕ ಬಂದವಳೆ. ಅದಕ್ಕೆ ಯಾರು ಏನು ಅಂತ ವಿಚಾರಿಸ್ತಿದ್ದೆ ಅಷ್ಟೇನೆ. ಅಯ್ಯೋ, ಅದಕ್ಕೆ ಈ ತರ ಮಾತಾಡದ? ಒಳಗ್ ಕುಣಿಸಿ ಅಚ್ಚಕಟ್ಟ ಮಾತಾಡಿಸ್ಬೇಕು ತಾನೆ. ಶ್ರುತಿ ಅವರೇ, ಬೇಜಾರು ಮಾಡ್ಕೋಬೇಡಿ, ನಡೀರಿ ಒಳಿಕೆ. ಅಲ್ಲ, ಇವಳು ಯಾಕೆ ಬಂದಿದ್ದಾಳೆ, ಯಾರು ಏನು ಅಂತ ತಿಳ್ಕೊಂಬದಲೇನೆ ಒಳಗ್ ಕರೆದು ಕೂರ್ಸಕ್ಕಾಗುತ್ತಾ? ಯಾರನ್ನ ಕಳ್ರು ಬಂದ್ರೆ ಏನ್ ಮಾಡೋದು? ಅಯ್ಯೋ ಮೇಡಮ್, ನಾವು ಆ ಥರ ಕಳ್ರು ಏನೂ ಅಲ್ಲ. ನಾನು ಸೂರ್ಯನ ಫ್ರೆಂಡು. ಅವನ ಹತ್ರ ಸಾಲ ಇಸ್ಕೊಂಡಿದ್ದೆ ಅಲ್ವಾ? ಅಲ್ಲ, ಅವ್ರ ಹತ್ರ. ಅದಕ್ಕೆ ಕ್ಯಾಶ್ ಇತ್ತು, ಕೊಟ್ಟೋಗೋಣ ಅಂತ ಬಂದಿದ್ದೆ ಅಷ್ಟೇನೆ. ನಾವು ಯಾಕೆ ಕಳ್ರು ಅಲ್ಲ, ದಯವಿಟ್ಟು ಆ ಥರ ಎಲ್ಲ ತಪ್ಪು ತಿಳ್ಕೊಬೇಡಿ. ದುಡ್ಡ? ಸಾಲನಾ? ಅಯ್ಯೋ ಶ್ರುತಿ, ನಡಿಯಮ್ಮ ನೀನು ಒಳಿಕೆ ಬಾ. ಒಳಿಕೆ. ಸರಿ ಅಕ್ಕ, ಥ್ಯಾಂಕ್ಸ್. ಪರವಾಗಿಲ್ಲ, ಬಾ. ಕುಕ್ಕ ಶ್ರುತಿ, ಕೂತ್ಕೋ. ಅಯ್ಯೋ ಅಕ್ಕ, ನಿಮ್ಮನ್ನ ಅಕ್ಕ ಅಂತ ಅಂದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಇಲ್ಲಪ್ಪ, ಅಕ್ಕ ಅಂದ್ರೆ ಬೇಜಾರು ಯಾಕೆ ಮಾಡ್ಕೋಬೇಕು? ಅದು ನಮಗೆ ಗೌರವ ಕೊಟ್ಟಂಗೆ ತಾನೆ ದೊಡ್ಡವರು ಅಂತ. ಹೌದಾ? ಅಲ್ಲ, ಅದೇ ಸೂರ್ಯ ಅವರು ಹೆಂಡತಿ ಇವರು ಅಕ್ಕ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡ್ರು, ಅದಕ್ಕೆ ಕೇಳಿದೆ. ಯಾಕೆ ಗಂಗಾ, ಅಕ್ಕ ಅಂತ ಮಾತಾಡ್ಸಿದ್ರೆ ಯಾಕೆ ಬೇಜಾರು ಮಾಡ್ಕೊಂತೀಯ? ಅಯ್ಯೋ ಇರ್ಲಿ ಬಿಡಕ್ಕ, ಪರವಾಗಿಲ್ಲ. ಒಬ್ಬೊಬ್ಬರಿಗೆ ಅಕ್ಕ ಅಂದ್ರೆ ಬೇಜಾರಾಗುತ್ತೆ. ನಮಗೆ ವಯಸ್ಸಾಗೈತೇನೋ ಅಂತ ಹೇಳ್ತಾ ಇದ್ದಾರೆ ಅಕ್ಕ ಅಂತ ಅನ್ಕೊಂತಾರೆ. ಅದಕ್ಕೆ ಹಂಗಂದ್ರು ಅನ್ಸುತ್ತೆ ಅವ್ರು ಮೇಡಮ್. ಅಯ್ಯೋ ಶ್ರುತಿ, ನೀನ್ ಮೊದ್ಲು ಕುತ್ಕ, ಆಮೇಲೆ ಮಾತಾಡುವಂತೆ. ಸೂರ್ಯ ಬರ್ತಾನೆ ಈಗ. ಇಲ್ಲೇ ಎಲ್ಲೋ ಹೊಲ್ದ ಹತ್ರ ಹೋಗಿದ್ದಾನೆ, ಈಗ ಬರ್ತಾನೆ. ಗಂಗಾ ಈ ಹುಡುಗಿಗೆ ಕುಡಿಯಕ್ಕೆ ನೀರು ತಗೊಂಡು ಹೋಗು. ಅಯ್ಯೋ ಪರವಾಗಿಲ್ಲ ಬಿಡಕ್ಕ, ನೀನೇ ಹೋಗಿ ಹೋಗು ಕವಿತಾ. ನಾನಂಗೆ ಇವಳನ್ನ ವಿಚಾರಿಸ್ತಿರ್ತೀನಿ. ಸರಿ ಆಯ್ತು, ನಾನೇ ತರ್ತೀನಿ, ಮಾತಾಡ್ತಾ ಇರು, ಬರ್ತೀನಿ. ಏನ್ ಹೇಳಿ ಮೇಡಮ್? ನೋಡು, ನೀನ್ ಯಾಕೆ ಬಂದಿದ್ಯಾ ಈಗ? ದುಡ್ಡು ಕೊಟ್ಟಾಗಕ್ಕೆ ಬಂದಿದ್ಯಾ ತಾನೆ? ನಮ್ಮ ಯಜಮಾನ್ರು ನೀನು ಯಾವಾಗಿಂದ ಪರಿಚಯ? ಎಷ್ಟು ವರ್ಷದಿಂದ ಪರಿಚಯ? ನಿಮ್ಗೂ ಅವ್ರಿಗೂ ಬರೀ ಫ್ರೆಂಡ್ಶಿಪ್ ತಾನೆ? ಹೌದು, ನಾವು ತುಂಬಾ ವರ್ಷದಿಂದ, ಅಲ್ಲೇ ಒಂದು 10 ವರ್ಷದಿಂದ ನಾವು ಅವರು ಕ್ಲೋಸ್ ಫ್ರೆಂಡು. ಫ್ರೆಂಡೇ ತಾನೆ? ಫ್ರೆಂಡೇ. ಅದೇ ನನಗೊಂದ್ಸಲ ಪ್ರಾಬ್ಲಮ್ ಆಗಿತ್ತಲ್ಲ, ನಮ್ಮಪ್ಪ ಹಿಂಗೆ ಸಾಲ ಮಾಡಿಕೊಂಡು ಏನೋ ಸೂಸೈಡ್ ಮಾಡ್ಕೊಂಡ್ರು ಅಂತಾನ. ಅವಾಗ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಸೂರ್ಯ ದುಡ್ಡು ಕೊಟ್ಟು ತುಂಬ ಸಹಾಯ ಮಾಡ್ದ. ಅದಕ್ಕೆ ಈಗ ಸ್ವಲ್ಪ ಯಾವುದೋ ದುಡ್ಡು ಬಂದಿತ್ತು, ಕೊಟ್ಟು ಹೋಗೋಣ ಅಂತ ಬಂದೆ. ಕ್ಯಾಶ್ ಇತ್ತು, ಬ್ಯಾಂಕಿಗೆ ಹಾಕೋಕ್ಕೆ. ಬ್ಯಾಂಕ್ಗಳು ಬೇರೆ ರಜೆ ಇತ್ತಾ, ಅದಕ್ಕೋಸ್ಕರ ನಾನೇ ಬಂದೆ. ಕೊಟ್ಟು ಹೋಗೋಣ ಅಂತನ. ನಿಮ್ಮನ್ನೆಲ್ಲ ನೋಡಿರ್ಲಿಲ್ಲ ಅಲ್ವಾ, ನೋಡ್ದಂಗೂ ಆಗುತ್ತೆ ಅಂತ ಬಂದೆ. ತುಂಬ ಸಂತೋಷ ಆಯಿತು ನಿಮ್ಮನ್ನೆಲ್ಲ ನೋಡಿ. ನಮ್ಮನ್ನೆಲ್ಲ ಯಾಕೆ ನೋಡ್ಬೇಕು ನೀನು? ನೋಡಿ ನಿನಗೇನಾಗಬೇಕಾಗೈತೆ?
ಏನೂ ಇಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಸೂರ್ಯ, ಅವ್ರ ಹೆಂಡತಿ ಅವ್ರ ಮನೆ ಎಲ್ಲ ನೋಡ್ಬೇಕಾಯ್ತು. ಒಂದ್ಸಲ ಬಂದಿದ್ದೆ, ಅವಾಗ ಯಾವಾಗಲೂ ತುಂಬ ವರ್ಷನೇ ಆಯಿತು. ಅವ್ರ ಅಮ್ಮ ಅಪ್ಪ ಅವರಿಬ್ಬರಿದ್ರು ಅಷ್ಟೇ, ನೀವು ಯಾರೂ ಇರಲಿಲ್ಲ. ತಗೊಳಮ್ಮ ಶ್ರುತಿ, ತಗ ನೀರು ಕುಡಿ. ಥ್ಯಾಂಕ್ಸ್ ಅಕ್ಕ. ಅಯ್ಯೋ ಯಾಕೆ ಅವಾಗಲ್ಲ ಥ್ಯಾಂಕ್ಸ್ ಹೇಳ್ತೀಯಾ? ಹಾಂ ಪರವಾಗಿಲ್ಲ ಬಿಡು. ಮತ್ತೆ ಏನು ಬಂದಿದ್ದು? ಅದೇ ನಾನು ಕಷ್ಟದಾಗಿದ್ದಾಗ ಸೂರ್ಯ ದುಡ್ಡು ಕೊಟ್ಟಿದ್ದ, ಈಗ 1,00,000 ನನ್ನ ಹತ್ರ ಅಮೌಂಟ್ ಅಡ್ಜಸ್ಟ್ ಆಗಿತ್ತು, ಅದಕ್ಕೆ ಸೀದಾ ಮನೆಗೆ ಕೊಟ್ಟೋಗೋಣ ಅಂತ ಬಂದೆ. ನಿಮ್ಮ ಹೆಸರು ಅಕ್ಕ? ನನ್ನ ಹೆಸರು ಕವಿತಾ ಅಂತ, ಅವಳ ಹೆಸರು ಗಂಗಾ ಅಂತ, ಅವಳೇ ಸೂರ್ಯನ ಹೆಂಡತಿ. ನಾನು ಚಂದ್ರು ಅಂತ ಇದ್ರಲ್ಲ ಸೂರ್ಯರ ಅಣ್ಣ, ಅವ್ರ ಹೆಂಡತಿ. ಹೌದಾ, ತುಂಬಾ ಚೆನ್ನಾಗಿದ್ದೀರಾ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯಮ್ಮ. ದುಡ್ಡು ಕೊಡಕ್ ಬಂದಿದ್ಯಾ ತಾನೇ? ಕೊಡಿಲಿ ನನ್ನ ಕೈಗೆ, ಕೊಟ್ಟು ಹೋಗು ಜಲ್ದಿ. ಹೌದು ಮೇಡಮ್, ಕೊಡಕ್ಕೆ ಬಂದಿರೋದು, ಕೊಟ್ಟು ಹೋಗ್ತೀನಿ ಇರ್ರಿ, ಸೂರ್ಯನು ಬರ್ಲಿ. ಅವ್ರು ಯಾಕೆ ಅವ್ರು ಯಾಕೆ ಅಂತ ನನ್ನ ಕೈಗೆ ಕೊಟ್ಟು ಹೋಗು ನೀನು. ಏ ಗಂಗಾ, ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ? ಅಯ್ಯೋ ಅಲ್ಲ, ಬಂದಿರೋ ಅತಿಥಿಗಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಸುಮ್ಮನೆ ನಿಂತ್ಕೋ, ಸೂರ್ಯನು ಬರ್ಲಿ. ಪಾಪ ಕವಿತನ್ಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ಈ ಚಿನಿಮಿನಿ ಬಂದು ನನ್ನ ಗಂಡನ ಏನಾದ್ರು ಮರಳು ಮಾಡಿದ್ರೆ ಬೆಸ್ಟ್ ಫ್ರೆಂಡ್ ಬೇರೆ ಅಂತ ಹೇಳ್ತಾ ಇದ್ದಾಳೆ. 10 ವರ್ಷದಿಂದ ಅಂತೆ, 10 ವರ್ಷದಿಂದ ಬೆಸ್ಟ್ ಫ್ರೆಂಡ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಏನೇನೋ ನಡೆದಿರುತ್ತೆ. ಇಲ್ಲಿ ಬರೋ ಫ್ರೆಂಡು ಅಂತ ಹೇಳ್ತಾ ಇದ್ದಾಳೆ. ಇವಳ ಮೊದಲು ಓಡಿಸ್ಬೇಕು, ಇಲ್ಲಾಂದ್ರೆ ನನ್ನ ಜಾಗಕ್ಕೆ ಬಂದು ಕುಕ್ಕಂತಾಳೆ ಇವಳು. ಹಾಯ್ ಶ್ರುತಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಸೂರ್ಯ. ಚೆನ್ನಾಗಿದೀಯಾ? ಅಮೌಂಟ್ ಕೊಟ್ಟು ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ನಿಮ್ಮ ಅತ್ತಿಗೆ ನಿಮ್ಮ ಹೆಂಡತಿ ಎಲ್ಲರನ್ನು ನೋಡಿ ತುಂಬ ಸಂತೋಷ ಆಯಿತು. ಹೌದಾ, ನಾನೇ ಕರಿತಾ ಇದ್ದೆ, ನೀನೇ ಬರ್ತಾ ಇರಲಿಲ್ಲ. ಬಾ ಬಾ ಅಂತ ನಮ್ಮ ಮನೆಗೆ. ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ನಿಮ್ಮ ಅಣ್ಣ ಎಲ್ಲಿ? ಅಣ್ಣ ಮತ್ತೆ ನಮ್ಮಪ್ಪ ಹೊಲ್ದ ಹತ್ರ ಇದ್ದಾರೆ. ಏನೋ ಅಡಿಕೆ ಗಿಡದೇನೋ ರೇಟ್ ಮಾತಾಡ್ತಿದ್ದಾರೆ. ನಮ್ಮಮ್ಮ ಎಲ್ಲೋಯ್ತೋ ಗೊತ್ತಿಲ್ಲ. ಅದಕ್ಕೆ ಎಲ್ಲೋದ್ರು ನಮ್ಮಮ್ಮ? ಅತ್ತೆ ನಂದಿನಿ ಮನೆ ಹತ್ರ ಹೋಗಿರ್ಬೇಕು ಅನ್ಸುತ್ತೆ. ಹೌದಾ, ಮತ್ತೆ ಶ್ರುತಿ, ನಿಮ್ಮಮ್ಮ ಎಲ್ಲ ಆರಾಮ? ಎಲ್ಲರೂ ಚೆನ್ನಾಗಿದ್ದೀವಿ. ದುಡ್ಡು ಕೊಟ್ಟು ಹೋಗೋಣ ಅಂತ ಬಂದೆ ಸೂರ್ಯ. ಎಷ್ಟು ಸಲ ಅಂತ ಅದ್ನೇ ಬಾಯ್ಬಿಟ್ಟು ಹೇಳ್ತಾಳೆ, ತೆಗೆದು ಕೊಡಬಾರ್ದ ದುಡ್ಡ. ದುಡ್ಡು ಕೊಡೋದನ್ನ ನೆಪ ಮಾಡ್ಕೊಂಡು ಬಂದೇವಳಿಲಿ ಅಲ್ಕಿಸ್ಕೊಂಡು. ಈ ಕವಿತನ್ಗೂ ಗೊತ್ತಾಗಲ್ಲ. ಎಲ್ಲ ನೋಡ್ತಿದ್ರೆ ನನಗೆ ಮೈಯೆಲ್ಲ ಹುರಿತೈತಿ. ಮೊದಲು ಎದ್ದಾಳಿಸಿ ಕಳ್ಸೋದು ಬಿಟ್ಟು ಇನ್ನು ಮಾತಾಡ್ಕೊಂಡು ನಿಂತ್ಕೊಂಡು ಅಲ್ಕಿಸ್ಕೊಂಡು. ಅಯ್ಯೋ, ಅದಕ್ಕೇನ ಅರ್ಜೆಂಟ್ ಇತ್ತು, ನಿಧಾನಕ್ಕೆ ಕೊಡ್ಬೋದಾಗಿತ್ತು. ಎಲ್ಲ ಸೂರ್ಯ, ಕಷ್ಟ ಕಾಲದಲ್ಲಿ ಕೊಟ್ಟಿದ್ಯಾ, ಅದನ್ನ ನೆನೆಸ್ಕೊಂಡು ಕೊಡೋದು ನಮ್ಮ ಧರ್ಮ ಅಲ್ವಾ? ಅದಕ್ಕೆ ಇರು ಕೊಡ್ತೀನಿ. ತಗೋ ಸೂರ್ಯ. ನಮ್ಮ ಅದಕ್ಕೆ ಕೈ ಕೊಟ್ಬಿಡು. ಅವರೇನೆ ಅಣ್ಣನ ಕೈ ಕೊಡ್ತಾರೆ. ಅಣ್ಣಂದೇ ದುಡ್ಡು ಅಣ್ಣನ ಹತ್ರ ಇಸ್ಕೊಂಡಿದ್ದೆ ನಿನಗೆ ಕೊಡಕ್ಕೆ ಅಂತ. ಹೌದಾ, ಸರಿ ಆಯ್ತು ಅಕ್ಕ, ತಗೊಳ್ಳಿ. ಸರಿ ಕೊಡಮ್ಮ, ಕೂತ್ಕೋ, ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ, ಇನ್ನೊಂದ್ಸಲ ಯಾವಾಗಾದರೂ ಬರ್ತೀನಿ. ಈಗ ಟೈಮ್ ಆಗುತ್ತೆ, ಹೋಗ್ತೀನಿ. ನಮ್ಮ ಅಮ್ಮ ಒಬ್ಬರೇ ಕಾಯ್ತಾ ಇರ್ತಾರೆ. ನಾನು ಡ್ಯೂಟಿ ಮುಗಿಸ್ಕೊಂಡು ಹಿಂಗೆ ಬಂದೆ. ಹೌದಾ, ಕೆಲ್ಸಕ್ಕೆ ಹೋಗ್ತೀಯ ನೀನು? ಹೌದಕ್ಕ, ಒಂದು ಫೈನಾನ್ಸ್ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿದ್ದೀನಿ. ಅದಕ್ಕೆ ಏನು ಮಾಡೋದು, ನಮ್ಮ ಅಮ್ಮ ಬೇರೆ ಒಬ್ಬರೇ, ನಮ್ಮ ಅಪ್ಪ ಬೇರೆ ತೀರೋದ್ರು. ಈಗ ನನ್ನ ತಮ್ಮ ಬೇರೆ ಓದ್ತಾ ಇದ್ದಾನೆ, ಹಾಗಾಗಿ ನಾನೇ ದುಡಿಬೇಕಲ್ಲ, ಅದಕ್ಕೆ. ಹೌದಾ, ಅಯ್ಯೋ ನೀನು ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಕೂತ್ಕೋ, ಊಟ ಮಾಡ್ಕೊಂಡು ಹೋಗಿವಂತೆ. ಏನ್ ಪರವಾಗಿಲ್ಲ, ಎಷ್ಟೋ ದಿನ ಆದ್ಮೇಲೆ ಬಂದಿದೀಯಾ. ಅಯ್ಯೋ ಕವಿತಾ, ಅವಳು ಬೇಡ ಅಂತ ಅಂದಿದ್ರು, ನೀನ್ ಯಾಕೆ ಊಟ ಮಾಡ್ಕೊಂಡು ಹೋಗು ಅಂತ ಬಲವಂತ ಮಾಡ್ತಾ ಇದ್ಯಾ? ಬಿಡು, ದುಡ್ಡು ಕೊಟ್ಟಿದ್ದಾಯ್ತಲ್ಲ, ಇನ್ನ ಹೋಗ್ಲಿ. ಪಾಪ ಏನ್ ಕೆಲಸ ಇರ್ತಾವೋ ಏನೋ, ಹೋಗಮ್ಮ ನೀನು ಹೋಗು. ಯಾಕೆ ಗಂಗಾ ಹಂಗ್ ಮಾತಾಡ್ತೀಯಾ? ಪಾಪ ಸುಮ್ಮನೆ ಇರು, ಅಪರೂಪಕ್ಕೆ ಬಂದಿದ್ದಾಳೆ ಹುಡುಗಿ. ಸೂರ್ಯನ್ ಕ್ಲೋಸ್ ಫ್ರೆಂಡ್ ಅಂತೆ. ಸೂರ್ಯನ್ಗೂ ತುಂಬಾ ಸಲ ಸಹಾಯ ಮಾಡಿದಾಳೆ ಅಂತ ಹೇಳ್ತಾ ಇದ್ದ. ಸುಮ್ಮನಿರು, ನಾನು ಹೋಗಿ ಏನಾದ್ರೂ ತಿಂಡಿ ಮಾಡ್ಕೊ ಬರ್ತೀನಿ, ತಿನ್ಕೊಂಡು ನಿಧಾನವಾಗಿ ಹೋಗ್ಲಿ. ಶ್ರುತಿ ಕೂತ್ಕೋ. ನೀನು ಕೂತ್ಕೋ ಸೂರ್ಯ. ಸರಿ, ಕೂತ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗಂಡು ನೋಡು, ಕುಕ್ಕ ಅಂದ ತಕ್ಷಣ ಕುಕ್ಕಂಡು ಅಲ್ಕಿಸ್ಕೊಂಡು ಮಾತಾಡ್ತಿರದ. ರೀ, ಯಾರಿದು? ನನಗೆ ಹೇಳಿರ್ಲಿಲ್ಲ ಈ ಹುಡುಗಿ ಬಗ್ಗೆ. ಅಯ್ಯೋ, ನಿನಗೆ ಹೇಳಿದ್ದೆ, ನೀನೇ ಮರ್ತೋಗಿದ್ಯಾ ಅನ್ಸುತ್ತೆ. ಒಂದ್ಸಲ ದುಡ್ಡು ಬೇಕು ಅಂತ ಫೋನ್ ಮಾಡಿದ್ಲು, ಶ್ರುತಿ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಏನ್ರಿ ಅದು, ಅವಳು ಇವಳು ಅಂತನ ಆ ಥರ ಮಾತಾಡ್ತೀರಾ? ಏನು ಅವಳಿಗೇನು ಒಂದು ಗೌರವ ಕೊಟ್ಟು ಮಾತಾಡ್ಸ್ಬೇಕು ಅನ್ನೋದು ಗೊತ್ತಾಗಲ್ವಾ? ಆ ಹುಡುಗಿನೂ ಹಂಗೆ ಮಾತಾಡ್ತಾಳೆ, ಅವನು ಇವನು ಅಂತಾನ. ಯಾಕೆ ಹಂಗೆ ಆಡ್ತಾ ಇದ್ಯಾ? ನಾವಿಬ್ರು ಯಾವಾಗಲೂ ಹಂಗೆ ಮಾತಾಡೋದು, ಮುಂಚೆಯಿಂದನೂ ಅಷ್ಟೇನೆ ಅಲ್ವಾ ಶ್ರುತಿ? ಹೌದು ಹೌದು ಸೂರ್ಯ. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ತಾ ಇದ್ದಂಗೆ ಜಾಸ್ತಿ ಹೊದ್ಬಿಡೋಣ ಹೆಂಗ್ಲಿಂದ ಅನ್ನಂಗೆ ಆಗ್ತೈತಿ. ಗಂಗಾ ಹೊರಕಿಸ್ಕೊಂಡು ಮಾತಾಡ್ತಾ ಇದ್ದಾನೆ. ಗಂಗಾ ಹೋಗು, ಫ್ರಿಡ್ಜಲ್ಲಿ ಏನಾದರೂ ಜ್ಯೂಸ್ ಇದ್ರೆ ತಗೊಂಬಂದು ಕೊಡು ಶ್ರುತಿಗೆ. ಪಾಪ ಬಿಸ್ಲಾಗ ಬಂದಿರ್ತಾಳೆ, ಬಾಯಾರಿಕೆ ಆಗಿರುತ್ತೆ, ಹೋಗಿ ತಗೊಂಬಂದು ಕೊಡು.
ಅಯ್ಯೋ ಬೇಡ ಸೂರ್ಯ, ಈಗ ತಾನೇ ನೀರು ಕುಡಿದ್ನಲ್ಲ, ನನಗೆ ಜ್ಯೂಸ್ ಗೀಸ್ ಏನು ಬೇಡ. ಅದು ಫ್ರಿಡ್ಜಲ್ಲಿ ಇರೋದಂದ್ರೆ ಬೇಡವೇ ಬೇಡ, ನನಗೆ ಕೋಲ್ಡ್ ಆಗುತ್ತೆ. ಹಾ, ಕೋಲ್ಡ್ ಆದ್ರೆ ಆಗಲಿ, ಕುಡಿದು ನೆಗದು ಬೀಳು. ತಂದು ಕೊಡ್ತೀನಿ, ಪರವಾಗಿಲ್ಲ, ಕುಡೀರಿ, ಏನಾಗಲ್ಲ. ನೆಗಡಿ ಆದ್ರೂ ಆಗ್ಲಿ. ಅಯ್ಯೋ ಬೇಡ ಬೇಡ ಮೇಡಮ್, ಪರವಾಗಿಲ್ಲ, ಕುಕ್ಕೊಂಡಿರಿ, ತಂದು ಕೊಡ್ತೀನಿ. ಶ್ರುತಿ, ನನ್ನ ಹೆಂಡತಿ ಸ್ವಲ್ಪ ಹಂಗೇನೆ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ಬಿಡು ಸೂರ್ಯ, ಹೇಳಿದ್ದಲ್ಲ ಮುಂಚೆನೆ ಫೋನಲ್ಲಿ ಇವ್ರ ಬಗ್ಗೆನ, ನನಗೇನು ಬೇಜಾರೇನು ಇಲ್ಲ ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.